ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಹೇಗಿದ್ದಾರೆ? ಕುಗ್ಗಿದ್ದಾರಾ? ಜೈಲು ವಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನ ಕುಗ್ಗಿಸಿದೀಗ. ಸೆಂಟ್ರಲ್ ಜೈಲಿನಲ್ಲಿ ಈಗ ನಟ ದರ್ಶನ್ ಹೇಗಿದ್ದಾರೆ? ಕುಗ್ಗಿದ್ದಾರಾ? ಜೈಲು ವಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಕುಗ್ಗಿಸಿದೆಯಾ? ನೋ ನೋ ನೋ, ಜೈಲು ವಾಸ ದರ್ಶನ್ರನ್ನ ಕುಗ್ಗಿಸಿಲ್ಲ. ಫ್ಯಾನ್ಸ್ ಹಾರೈಕೆಯಿಂದ ದರ್ಶನ್ ಸ್ಟ್ರಾಂಗ್ ಆಗಿಯೇ ಇದ್ದಾರೆ. ಇಷ್ಟು ಕಷ್ಟದಲ್ಲೂ ನೋವಲ್ಲೂ ದರ್ಶನ್ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ನೀವೆಲ್ಲ ನಮ್ಮ ಜೊತೆಯಲ್ಲಿ ಇದೀರಾ ಅಂತ ಧೈರ್ಯದಿಂದ ಇದ್ದಾರೆ. ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ವಿಜಯಲಕ್ಷ್ಮಿ. ಹೈಗ್ರೀವಾ ಟ್ರೈಲರ್ ಲಾಂಚ್ ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಬಿಚ್ಚಿ ಮಾತನಾಡಿದ್ದಾರೆ. ದರ್ಶನ್ ಹೇಗಿದ್ದಾರೆ? ಕುಗ್ಗಿದ್ದೀರಾ ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗಿಯೂ ಇಲ್ಲ ಅಂದಿದ್ದಾರೆ. ಜೈಲು ವಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನ ಕುಗ್ಗಿಸಿದೆಯಾ? ನೋ, ಜೈಲು ವಾಸ ದರ್ಶನ್ರನ್ನ ಕುಗ್ಗಿಸಿಲ್ಲ. ಫ್ಯಾನ್ಸ್ ಹಾರೈಕೆಯಿಂದ ದರ್ಶನ್ ಸ್ಟ್ರಾಂಗ್ ಆಗಿಯೇ ಇದ್ದಾರೆ. ಇಷ್ಟು ಕಷ್ಟದಲ್ಲೂ ನೋವಲ್ಲೂ ದರ್ಶನ್ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ನೀವೆಲ್ಲ ನಮ್ಮ ಜೊತೆಯಲ್ಲಿದ್ದೀರಾ ಅನ್ನೋದೇ ಧೈರ್ಯ. ಈ ಧೈರ್ಯದಿಂದಲೇ ದರ್ಶನ್ ಇದ್ದಾರೆ. ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಈಗ ವಿಜಯಲಕ್ಷ್ಮಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಹೈಗ್ರೀವಾ ಟ್ರೈಲರ್ ಲಾಂಚ್ ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ಕಾರಣ ನೀವೆಲ್ಲ ಅವ್ರ ಜೊತೆ ಇದ್ದೀರಾ ಅಂತ ಅವರು ತುಂಬಾ ಧೈರ್ಯದಿಂದ ಇದ್ದಾರೆ. ಇದೇ ರೀತಿ ನಮ್ಮೇಲೆ ಸದಾ ಪ್ರೀತಿ ಇರಲಿ. ಥ್ಯಾಂಕ್ ಯು. ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ಕಾರಣ ನೀವೆಲ್ಲ ಅವ್ರ ಜೊತೆ ಇದ್ದೀರಾ ಅಂತ ಅವರು ತುಂಬಾ ಧೈರ್ಯದಿಂದ ಇದ್ದಾರೆ. ಇದೇ ರೀತಿ ನಮ್ಮೇಲೆ ಸದಾ ಪ್ರೀತಿ ಇರಲಿ. ಥ್ಯಾಂಕ್ ಯು. ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ಕಾರಣ ಜೈಲು ವಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರನ್ನ ಕುಗ್ಗಿಸಿಲ್ಲ. ಅವರು ತುಂಬಾನೇ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಜೈಲು ವಾಸ ದರ್ಶನ್ನ ಕುಗ್ಗಿಸಿಲ್ಲ, ಅವರು ಸ್ಟ್ರಾಂಗ್ ಆಗೇ ಇದ್ದಾರೆ. ಫ್ಯಾನ್ಸ್ ಹಾರೈಕೆ ಇದು. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಸದಾ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಹೀಗೆ ಇರಲಿ. ಇಂಥ ಕಷ್ಟದಲ್ಲೂ ಕೂಡ, ಇಂಥ ನೋವಲ್ಲೂ ಕೂಡ ದರ್ಶನ್ ಸ್ಟ್ರಾಂಗ್ ಆಗಿದ್ದಾರೆ. ನೀವೆಲ್ಲ ನಮ್ಮ ಜೊತೆಯಲ್ಲಿ ಇದ್ದೀರಾ ಅನ್ನೋದೇ ನಮಗೆ ಧೈರ್ಯ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಈಗ ಅವರ ಕುರಿತಾಗಿ ಮಾತನಾಡಿದ್ದಾರೆ ವಿಜಯಲಕ್ಷ್ಮಿ. ಜೊತೆಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ದರ್ಶನ್ ಆರಾಮಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಇದ್ದಿದ್ದು ಗೊತ್ತೇ ಇದೆ. ಮನಸ್ಥಿತಿ ಕುಗ್ಗಿದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಫ್ಯಾನ್ಸ್ ಸಪೋರ್ಟ್ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲದಿಂದ ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ದರ್ಶನ್ ಅಂತ ಈಗ ವಿಜಯಲಕ್ಷ್ಮಿ ಹೈಗ್ರೀವಾ ಟ್ರೈಲರ್ ಲಾಂಚ್ ನಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ಕಾರಣ ನೀವೆಲ್ಲ ಅವ್ರ ಜೊತೆ ಇದ್ದೀರಾ ಅಂತ ಅವರು ತುಂಬಾ ಧೈರ್ಯದಿಂದ ಇದ್ದಾರೆ. ಇದೇ ರೀತಿ ನಮ್ಮೇಲೆ ಸದಾ ಪ್ರೀತಿ ಇರಲಿ. ಥ್ಯಾಂಕ್ ಯು. ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ಕಾರಣ ನೀವೆಲ್ಲ ಅವ್ರ ಜೊತೆ ಇದ್ದೀರಾ ಅಂತ ಅವರು ತುಂಬಾ ಧೈರ್ಯದಿಂದ ಇದ್ದಾರೆ. ಇದೇ ರೀತಿ ನಮ್ಮೇಲೆ ಸದಾ ಪ್ರೀತಿ ಇರಲಿ. ಥ್ಯಾಂಕ್ ಯು. ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ಕಾರಣ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿನಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಚಾರ. ಜೊತೆಗೆ ಕೆಲವು ಸೌಲಭ್ಯಗಳಿಗೋಸ್ಕರ ಕೂಡ ದರ್ಶನ್ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ನನಗೆ ಇಂಥದ್ದೇ ಹಾಸಿಗೆ ವ್ಯವಸ್ಥೆ ಬೇಕು, ಇಂಥದ್ದೇ ಮನೆ ಊಟ ಬೇಕು, ಇಂಥದ್ದೇ ಟಿವಿ ಫೆಸಿಲಿಟಿ ಬೇಕು, ಹೀಗೆಲ್ಲ ಮನವಿಯನ್ನ ಮಾಡಿದ್ರು. ಒಂದಷ್ಟು ಸೌಲಭ್ಯಗಳನ್ನ ಕೋರ್ಟ್ ಕೊಡ್ತು, ಮತ್ತೊಂದಷ್ಟಕ್ಕೆ ನಿರಾಕರಣೆಯನ್ನ ಮಾಡ್ತು. ಇನ್ನು ಜೈಲಿನಲ್ಲಿ ಅವರು ಎಲ್ಲೂ ಆಚೆ ಈಚೆ ಹೋಗೋದಿಲ್ಲ, ತಮ್ಮ ಆವರಣದಲ್ಲೇ ಇರಬೇಕು ಅನ್ನುವಂಥ ನಿಯಮಗಳನ್ನ ಕೂಡ ಹಾಕ್ತರು. ಇಷ್ಟೆಲ್ಲ ಕಷ್ಟದಲ್ಲೂ ಕೂಡ ದರ್ಶನ್ ಈಗ ಆರಾಮಾಗಿದ್ದಾರೆ, ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಇದಕ್ಕೆ ನಿಮ್ಮ ಪ್ರೀತಿ, ವಿಶ್ವಾಸ ಕಾರಣ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ.